ನಮಸ್ಕಾರ ಗೆಳೆಯರೆ, ಇಂದು ನಾವು ವಿಶ್ವದ ಅತ್ಯಂತ ಭೀಕರ ಸಂಘರ್ಷದ ಬಗ್ಗೆ ಮಾತನಾಡೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಇತ್ತೀಚೆಗೆ ಇರಾನ್ ಇಸ್ರೇಲ್ ಮೇಲೆ 106 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಈ ದಾಳಿಯಿಂದ ಇಡೀ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಆವರಿಸಿದೆ. ಇರಾನ್ನ ಈ ಧೈರ್ಯದ ಹಿಂದೆ ದೊಡ್ಡ ಯೋಜನೆಯೇ ಅಡಗಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಇಸ್ರೇಲ್ನ ಪ್ರಮುಖ ನಗರಗಳಾದ ಟೆಲ್ ಅವೀವ್ ಮತ್ತು ಹೈಫಾ ಗುರಿಯಾಗಿದ್ದವು. ಇರಾನ್ ನೌಕಾಪಡೆ ಕೂಡ ಈಗ ಪೂರ್ಣ ಪ್ರಮಾಣದಲ್ಲಿ ಸನ್ನದ್ಧವಾಗಿದೆ. ಇರಾನ್ ರಕ್ಷಣಾ ಸಚಿವರು ನಮ್ಮ ಮೇಲೆ ದಾಳಿಯಾದರೆ ಸುಮ್ಮನಿರಲ್ಲ ಎಂದು ಎಚ್ಚರಿಸಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈಗ ಪ್ರತೀಕಾರಕ್ಕೆ ಸಜ್ಜಾಗಿದ್ದಾರೆ. ಇರಾನ್ ದೊಡ್ಡ ತಪ್ಪು ಮಾಡಿದೆ, ಅದಕ್ಕೆ ತಕ್ಕ ಶಾಸ್ತಿ ಮಾಡುತ್ತೇವೆ ಎಂದು ಅವರು ಗುಡುಗಿದ್ದಾರೆ. ಈ ಯುದ್ಧದಲ್ಲಿ ಈಗ ನ್ಯಾಟೋ ಪಡೆಗಳ ಎಂಟ್ರಿ ಬಗ್ಗೆ ಚರ್ಚೆ ನಡೆಯುತ್ತಿದೆ. ನ್ಯಾಟೋ ಎಂದರೆ ಅಮೆರಿಕ ಸೇರಿದಂತೆ ಯುರೋಪಿಯನ್ ರಾಷ್ಟ್ರಗಳ ಬಲಿಷ್ಠ ಒಕ್ಕೂಟ. ಒಂದು ವೇಳೆ ನ್ಯಾಟೋ ಇಸ್ರೇಲ್ ಪರವಾಗಿ ನಿಂತರೆ ಇರಾನ್ ಕತೆ ಏನಾಗಬಹುದು? ಅಮೆರಿಕ ಈಗಾಗಲೇ ತನ್ನ ಯುದ್ಧ ನೌಕೆಗಳನ್ನು ಇಸ್ರೇಲ್ ರಕ್ಷಣೆಗೆ ಕಳುಹಿಸಿಕೊಟ್ಟಿದೆ. ಇರಾನ್ ಬಳಿ ಇರುವ ಕ್ಷಿಪಣಿ ಶಕ್ತಿ ಅಸಾಧಾರಣವಾದುದು ಎಂದು ಹೇಳಲಾಗುತ್ತಿದೆ. ಇರಾನ್ ತನ್ನ ಭೂಗತ ಕ್ಷಿಪಣಿ ನೆಲೆಗಳಿಂದ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ. ಇಸ್ರೇಲ್ನ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆ ಈ ದಾಳಿಗಳನ್ನು ತಡೆಯಲು ಹೆಣಗಾಡುತ್ತಿದೆ. ಇರಾನ್ ಎಲ್ಲಿ ಎಷ್ಟು ಕ್ಷಿಪಣಿಗಳನ್ನು ಹಾಕಿದೆ ಎಂಬುದು ಈಗ ದೊಡ್ಡ ಪ್ರಶ್ನೆ. ಸಿರಿಯಾ ಮತ್ತು ಲೆಬನಾನ್ ಗಡಿಗಳಿಂದಲೂ ಇಸ್ರೇಲ್ ಮೇಲೆ ದಾಳಿ ನಡೆಯುತ್ತಿದೆ. ಹಮಾಸ್ ಮತ್ತು ಹಿಜ್ಬುಲ್ಲಾ ಸಂಘಟನೆಗಳು ಇರಾನ್ಗೆ ಬೆಂಬಲ ನೀಡುತ್ತಿವೆ. ಅತ್ತ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಜಗತ್ತು 3ನೇ ಮಹಾಯುದ್ಧದ ಅಂಚಿನಲ್ಲಿದೆ ಎಂದು ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ಪ್ರಸ್ತುತ ಸರ್ಕಾರ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳ ಸಹಾಯ ಮಾಡುತ್ತಿದೆ. ಇರಾನ್ನ ತೈಲ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ತೈಲ ಕೇಂದ್ರಗಳ ಮೇಲೆ ದಾಳಿಯಾದರೆ ಜಗತ್ತಿನಲ್ಲಿ ಪೆಟ್ರೋಲ್ ಬೆಲೆ ಏರಲಿದೆ. ಇರಾನ್ ತನ್ನ ದೇಶದ ಗಡಿಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಇಸ್ರೇಲ್ ವಾಯುಪಡೆ ಇರಾನ್ ಅಣುಶಕ್ತಿ ಕೇಂದ್ರಗಳ ಮೇಲೆ ಕಣ್ಣಿಟ್ಟಿದೆ. ಅಣುಬಾಂಬ್ ತಯಾರಿಕೆಯಲ್ಲಿ ಇರಾನ್ ಮುಂಚೂಣಿಯಲ್ಲಿದೆ ಎಂಬ ವರದಿಗಳಿವೆ. ನ್ಯಾಟೋ ಪಡೆಗಳು ಅಧಿಕೃತವಾಗಿ ಯುದ್ಧ ಘೋಷಿಸಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ. ರಷ್ಯಾ ಮತ್ತು ಚೀನಾ ಈ ವಿಚಾರದಲ್ಲಿ ಇರಾನ್ ಪರವಾಗಿ ನಿಲ್ಲುವ ಸಾಧ್ಯತೆ ಇದೆ. ರಷ್ಯಾ ಈಗ ಇರಾನ್ಗೆ ಸುಧಾರಿತ ರಕ್ಷಣಾ ವ್ಯವಸ್ಥೆಗಳನ್ನು ನೀಡುತ್ತಿದೆ ಎಂಬ ಸುದ್ದಿ ಇದೆ. ಇದರಿಂದಾಗಿ ಇಸ್ರೇಲ್ ಮತ್ತು ಅಮೆರಿಕಗೆ ದೊಡ್ಡ ತಲೆನೋವು ಶುರುವಾಗಿದೆ. ಮಧ್ಯಪ್ರಾಚ್ಯದ ಭೂಪಟವೇ ಈ ಯುದ್ಧದಿಂದ ಬದಲಾಗಬಹುದು. ಇರಾನ್ನ ಜನಸಾಮಾನ್ಯರು ಕೂಡ ಯುದ್ಧದ ಭೀತಿಯಲ್ಲಿ ಬದುಕುತ್ತಿದ್ದಾರೆ. ಇಸ್ರೇಲ್ನಲ್ಲಿ ಜನರನ್ನು ಸುರಕ್ಷಿತ ಬಂಕರ್ಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಸೈಬರ್ ಯುದ್ಧ ಕೂಡ ಇವೆರಡು ದೇಶಗಳ ನಡುವೆ ಜೋರಾಗಿ ನಡೆಯುತ್ತಿದೆ. ಇರಾನ್ನ ಸರ್ಕಾರಿ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಲು ಪ್ರಯತ್ನಗಳು ನಡೆದಿವೆ. ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೂಲಸೌಕರ್ಯಗಳ ಮೇಲೆ ಡಿಜಿಟಲ್ ದಾಳಿ ಮಾಡಿದೆ. ಜೋರ್ಡಾನ್ ಮತ್ತು ಇರಾಕ್ ದೇಶಗಳ ಮೇಲೆ ಕ್ಷಿಪಣಿಗಳು ಹಾದು ಹೋಗುತ್ತಿವೆ. ಇದು ಆ ದೇಶಗಳಿಗೆ ಭದ್ರತೆಯ ಆತಂಕ ಉಂಟು ಮಾಡಿದೆ. ಯುನೈಟೆಡ್ ನೇಷನ್ಸ್ ಶಾಂತಿ ಕಾಪಾಡಲು ಪದೇ ಪದೇ ಮನವಿ ಮಾಡುತ್ತಿದೆ. ಆದರೆ ಯಾವುದೇ ದೇಶಗಳು ಯುದ್ಧ ನಿಲ್ಲಿಸುವ ಲಕ್ಷಣ ತೋರಿಸುತ್ತಿಲ್ಲ. ಇರಾನ್ ತನ್ನ ಕ್ಷಿಪಣಿ ತಂತ್ರಜ್ಞಾನವನ್ನು ವರ್ಷಗಳಿಂದ ಅಭಿವೃದ್ಧಿಪಡಿಸಿದೆ. ಅವರ ಬಳಿ ಫತೇಹ್ ನಂತಹ ಹೈಪರ್ಸೋನಿಕ್ ಕ್ಷಿಪಣಿಗಳಿವೆ. ಇವುಗಳನ್ನು ತಡೆಯುವುದು ಇಸ್ರೇಲ್ ರಕ್ಷಣಾ ಪಡೆಗೆ ಸವಾಲಾಗಿದೆ. ಇಸ್ರೇಲ್ ತನ್ನ F-35 ಫೈಟರ್ ಜೆಟ್ ಮೂಲಕ ದಾಳಿ ಸಂಘಟಿಸುತ್ತಿದೆ. ಇರಾನ್ನ ಕಮಾಂಡರ್ಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡುತ್ತಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ಸ್ ಇದಕ್ಕೆ ಪ್ರತ್ಯುತ್ತರ ನೀಡುತ್ತಿದೆ. ನ್ಯಾಟೋ ಸೇನೆಯು ತನ್ನ ಸಿದ್ಧತೆಗಳನ್ನು ಗುಪ್ತವಾಗಿ ನಡೆಸುತ್ತಿದೆ. ಬ್ರಿಟನ್ ಮತ್ತು ಫ್ರಾನ್ಸ್ ಕೂಡ ಇಸ್ರೇಲ್ ಬೆಂಬಲಕ್ಕೆ ನಿಂತಿವೆ. ಈ ಯುದ್ಧ ಕೇವಲ ಭೂಮಿಯ ಮೇಲೆ ಮಾತ್ರವಲ್ಲ, ಸಮುದ್ರದಲ್ಲೂ ನಡೆಯುತ್ತಿದೆ. ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ದಾಳಿಗಳು ಹೆಚ್ಚುತ್ತಿವೆ. ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಹಡಗುಗಳನ್ನು ಗುರಿಯಾಗಿಸುತ್ತಿದ್ದಾರೆ. ಇದು ಜಾಗತಿಕ ವ್ಯಾಪಾರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಇಸ್ರೇಲ್ ತನ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದೆ. ಇರಾನ್ ಒಳಗಿನ ಮಾಹಿತಿಗಳನ್ನು ಪಡೆಯಲು ಮೊಸಾದ್ ತೀವ್ರ ಪ್ರಯತ್ನ ನಡೆಸುತ್ತಿದೆ. ಪ್ರತಿ ಕ್ಷಣವೂ ಯುದ್ಧದ ಸುದ್ದಿಗಳು ಬದಲಾಗುತ್ತಿವೆ. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ವಿಮಾನಗಳು ಹಾರಾಟ ನಡೆಸಿವೆ. ಇಸ್ರೇಲ್ ಪ್ರಜೆಗಳಲ್ಲಿ ಈಗ ದೇಶಭಕ್ತಿ ಮತ್ತು ಆಕ್ರೋಶ ಹೆಚ್ಚಾಗಿದೆ. ಇರಾನ್ ಪ್ರಜೆಗಳು ತಮ್ಮ ದೇಶದ ಪರವಾಗಿ ಬೀದಿಗಿಳಿದು ಹೋರಾಡುತ್ತಿದ್ದಾರೆ. ಯುದ್ಧ ಆರಂಭವಾದರೆ ಅದರ ಅಂತ್ಯ ಸುಲಭವಾಗಿರುವುದಿಲ್ಲ. ಲಕ್ಷಾಂತರ ಜನರ ಜೀವಕ್ಕೆ ಇದರಿಂದ ಅಪಾಯ ಎದುರಾಗಲಿದೆ. ವಿಶ್ವದ ಆರ್ಥಿಕತೆ ಈ ಸಂಘರ್ಷದಿಂದ ತತ್ತರಿಸಿ ಹೋಗಬಹುದು. ಭಾರತದ ಮೇಲೆಯೂ ಇದರ ಪ್ರಭಾವ ಬೀರುವ ಸಾಧ್ಯತೆ ಇದೆ.
ಯಾಕೆಂದರೆ ಭಾರತಕ್ಕೆ ತೈಲ ಪೂರೈಕೆಯಾಗುವುದು ಇದೇ ಪ್ರದೇಶದಿಂದ. ಇರಾನ್ ಮತ್ತು ಇಸ್ರೇಲ್ ಎರಡೂ ಭಾರತದ ಜೊತೆ ಉತ್ತಮ ಸಂಬಂಧ ಹೊಂದಿವೆ. ಆದ್ದರಿಂದ ಭಾರತ ಈ ವಿಚಾರದಲ್ಲಿ ತಟಸ್ಥ ನಿಲುವು ತಳೆದಿದೆ. ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಭಾರತ ಕರೆ ನೀಡಿದೆ. ಆದರೆ ರಣರಂಗದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸುತ್ತಿದೆ. ಕ್ಷಿಪಣಿಗಳ ಹಾವಳಿ ಮತ್ತು ಬಾಂಬ್ ಸ್ಫೋಟಗಳ ಸದ್ದು ಎಲ್ಲೆಡೆ ಕೇಳುತ್ತಿದೆ. ಇರಾನ್ ನೌಕಾಪಡೆ ಈಗ ಪರ್ಷಿಯನ್ ಗಲ್ಫ್ನಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಇಸ್ರೇಲ್ ಪಡೆಗಳು ಗಾಜಾ ಮತ್ತು ಲೆಬನಾನ್ನಲ್ಲಿ ಏಕಕಾಲಕ್ಕೆ ಹೋರಾಡುತ್ತಿವೆ. ಇದು ಇಸ್ರೇಲ್ ಪಾಲಿಗೆ ಅಗ್ನಿ ಪರೀಕ್ಷೆಯ ಸಮಯವಾಗಿದೆ. ಇರಾನ್ ಈ ಅವಕಾಶವನ್ನು ಬಳಸಿಕೊಂಡು ಇಸ್ರೇಲ್ಗೆ ಪೆಟ್ಟು ನೀಡಲು ನೋಡುತ್ತಿದೆ. ನ್ಯಾಟೋ ಸೇನೆ ಈಗ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬುದು ಕುತೂಹಲ. ಈ ಮಹಾಯುದ್ಧ ನಡೆಯದಂತೆ ತಡೆಯಲು ಜಗತ್ತು ಪ್ರಾರ್ಥಿಸುತ್ತಿದೆ. ನಾವು ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ಅಂಶಗಳನ್ನು ವಿವರವಾಗಿ ನೋಡಿದ್ದೇವೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಕದನ ಎಲ್ಲಿಗೆ ಹೋಗಿ ನಿಲ್ಲಲಿದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.